ತಾಲೂಕಿನ ಕೊಣನೂರಿನಲ್ಲಿ ಕೆರೆಕೋಡಿ ಮಾರ್ಗದ ದೊಡ್ಡಕೆರೆ ಏರಿ ಕುಸಿಯುತ್ತಿರುವ ಸ್ಥಳಕ್ಕೆ ಗುರುವಾರ ಕಾಂಗ್ರೆಸ್ ಮುಖಂಡ ಎಚ್.ಪಿ. ಶ್ರೀಧರಗೌಡ ಭೇಟಿ ನೀಡಿ ಪರಿಶೀಲಿಸಿದರು. ಈಗ ಸುರಿಯುತ್ತಿರುವ ಮಳೆಗೆ ಕೆರೆ ಏರಿ ಮೇಲೆ ಬಿರುಕು ಕಾಣಿಸಿಕೊಂಡು ಆತಂಕ ಮೂಡಿಸಿದೆ. ಕೆರೆ ಏರಿ ಒಡೆದರೆ ಅಪಾರ ಪ್ರಮಾಣದಲ್ಲಿ ತುಂಬಿರುವ ನೀರು ತೋಟದ ಬೆಳೆ ಜಮೀನಿಗೆ ನುಗ್ಗಿ ದೊಡ್ಡ ಅನಾಹುತ ಸಂಭವಿಸಲಿದೆ. ಕೆರೆ ಏರಿ ಮೇಲೆ ಸಾರ್ವಜನಿಕರು ಓಡಾಡುತ್ತಿದ್ದು ಜೀವ ಭಯ ಕಾಡುತ್ತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಕೆರೆ ಏರಿ ದುರಸ್ತಿ ಪಡಿಸಿ ಮುಂದಾಗುವ ಅಪಾಯ ತಪ್ಪಿಸಬೇಕು ಎಂದು ಆಗ್ರಹಿಸಿದರು. ನಿರಂತರವಾಗಿ ಸುಮಾರು 15-20 ದಿವಸದಿಂದ ಏನು ಸುರಿತಾ ಇರತಕ್ಕಂಥ ಮಳೆ ಪರಿಣಾಮವಾಗಿ ಇವತ್ತು ನಮ್ಮ ಕೊಣನೂರಿನಿಂದ ಮಲ್ಲಿಪಟ್ಟಣಕ್ಕೆ ಮತ್ತು ಕೊಡಗಿನ ಭಾಗಗಳಿಗೆ ಸಂಪರ್ಕಿಸ್ತಕ್ಕಂಥ ಸುಮಾರು ಒಂದು 150-200 ಹಳ್ಳಿಗಳಿಗೆ, ನಮ್ಮ ತಾಲೂಕಿನ ಹಳ್ಳಿಗಳಿಗೆ ಸಂಪರ್ಕವನ್ನು ಮಾಡ್ತಕ್ಕಂಥ ನಮ್ಮ ಈ ಒಂದು ಮುಖ್ಯ ರಸ್ತೆ, ಕೊಣನೂರು ಮಲ್ಲಿಪಟ್ಟಣ ಮುಖ್ಯ ರಸ್ತೆ ಇವತ್ತು ಅತಿಯಾದ ಮಳೆಯಿಂದ ಕುಸಿಯೋ ಹಂತಕ್ಕೆ ಬಂದಿರೋದನ್ನು ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ. ಬಹುಶಃ ಇದು ಎಲ್ಲೋ ಒಂದು ಕಡೆ ಕಳಪೆ ಕಾಮಗಾರಿನೂ ಇರ್ಬೋದು, ಜೊತೆಗೆ ಅತಿಯಾದಂಥ ಮಳೆಯ ಒತ್ತಡದಿಂದ ಇದು ಆಗಿದೆ ಅಂತ ಹೇಳಿ ನಮಗೆ ಸದ್ಯಕ್ಕೆ ಗೋಚರಿಸ್ತಾ ಇರ್ತಕ್ಕಂಥ ವಿಚಾರ. ಹಾಗಾಗಿ ಈಗಾಗಲೇ ನಾನು ಇದು ನಮ್ಮ ಹಾರಂಗಿ ನೀರಾವರಿ ನಿಗಮದವರಿಗೆ ಮತ್ತು ನಮ್ಮ PWD ಇಂಜಿನಿಯರ್ ಅವ್ರಿಗೆ, ವಿಭಾಗದವ್ರಿಗೆ ಇಬ್ಬರೂ ಕೂಡ ಮನವಿಯನ್ನು ಮಾಡಿದ್ದೀವಿ. ಕೂಡಲೇ ಬಂದು ಇದನ್ನು ಸರಿಪಡಿಸಲೇಬೇಕು. ಇಲ್ಲ ಇನ್ನೊಂದು 2-3 ದಿವಸದೊಳಗಡೆ ಈ ಏನು ರಸ್ತೆ ಮತ್ತು ಕೆರೆ ಏರಿ ಏನಿದೆ ಇದು ಸಂಪೂರ್ಣವಾಗಿ ಕುಸಿದು ಹೋಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಕೂಡಲೇ ಸರಿಪಡಿಸೋದಕ್ಕೆ ಅವರಿಗೆ ಮನವಿ ಮಾಡಿದ್ದೀನಿ. ಅವರು ಈ ಕೂಡಲೇ ಎಚ್ಚೆತ್ತುಕೊಂಡು ಈ ರಸ್ತೆಯನ್ನು ಸರಿ ಮಾಡಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಮುಕ್ತ ಮಾಡಬೇಕು. ಜೊತೆಯಲ್ಲಿ ಈ ಕೆರೆ ಏರಿಗೆ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಅವರಲ್ಲಿ ನಾನು ಈ ಮುಖಾಂತರವಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ.